ಹಲೋ ಚಿಲ್ಡ್ರನ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಚಿಲ್ಡ್ರನ್ಸ್. ಯಾಕೆಂದರೆ ಈ ವಿಡಿಯೋದಲ್ಲಿ ನಿಮಗೆ ಫಿಸಿಕ್ಸ್ನ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ನು ಒಂದು ಕಡೆಯಿಂದ ಜಸ್ಟ್ ರೀಕಾಲ್ ಮಾಡೋ ಥರ ಮಾಡಿ ಆ್ಯಂಡ್ ಎಲ್ಲ ಟಾಪಿಕ್ಸ್ ಮೇಲೆ ನಾನು ನಿಮಗೆ MCQ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ ವಿತ್ ದ ಕೀ ಆನ್ಸರ್ಸ್ ವಿತ್ ದ ಎಕ್ಸ್ಪ್ಲನೇಷನ್ಸ್ ಆಲ್ಸೋ ಐ ಆಮ್ ಗಿವಿಂಗ್. ಓಕೆ, ಹಾಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ, ಜೊತೆಗೆ ಹೆಲ್ಪು ಕೂಡ ಆಗುತ್ತೆ ಅನ್ನೋದು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಫಸ್ಟ್ ಟಾಪಿಕ್ ವೈಸ್ ನೋಡ್ಕೊಂಡು ಹೋಗೋದಾದರೆ ಯಾವುದಾದ್ರು ಇಂಪಾರ್ಟೆಂಟು ಮತ್ತು ಹೇಗೆ ಕ್ವಶನ್ಸ್ನ ಕೇಳ್ತಾರೆ ಅನ್ನೋಂಥದ್ದು. ಸೊ ಈ ತರಹ ಟಾಪಿಕ್ಸ್ನ ನೋಡ್ಕೊಂಡು ಹೋಗೋದಾದರೆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಮೊದಲನೇದಾಗಿ ಫಸ್ಟ್ ಟಾಪಿಕ್ ಬರುವಂಥದ್ದು ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು. ಸೊ ದೇ ಕೆನ್ ಆಸ್ ದ ಡೆಫಿನೇಷನ್, ಅಂದರೆ ಡೆಫಿನೇಷನ್ ಕೊಟ್ಬಿಟ್ಟು ವಾಟ್ ಈಸ್ ದಟ್ ಅಂತ ಕೇಳ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ಡೆಫಿನೆಟ್ಲಿ ಒಂದು SI ಯೂನಿಟ್ ಕೇಳ್ತಾರೆ ಈ ಒಂದು ಚಾಪ್ಟ್ರಲ್ಲಿ. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಬಟ್ ಈ ಚಾಪ್ಟ್ರಲ್ಲಿ ಯಾವುದೇ SI ಯೂನಿಟ್ಸ್ ಮೇಲೆ ಯಾವುದಾದ್ರೂ ಒಂದು SI ಯೂನಿಟ್ಸ್ ಕೇಳ್ತಾರೆ ಅನ್ನೋಂಥದ್ದು. ಓಕೆ, ಸೊ SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್ ಅನ್ನೋವಂಥದ್ದು. ಇನ್ನು ಮುಂದಕ್ಕೆ ಹೋಗೋದಾದರೆ ದ ನೆಕ್ಸ್ಟ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಕರೆಂಟ್. ಸೊ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಕೇಳ್ಬೋದು. ಸೊ ಆಗ ನೀವು ಬರೀಬೇಕಾಗಿರೋದು ಆನ್ಸರ್ ಇಸ್ ಕರೆಂಟ್ ಅನ್ನೋದು. ಓಕೆ, ಸೊ ಈ ರೀತಿ ಡೆಫಿನೇಷನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ಕರೆಂಟ್ ಇರೋ ಆಪ್ಷನ್ನ ನೀವು ಟಿಕ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ಕು I = Q/T. ಈ ಆಪ್ಷನ್ ಮೇಲೆ ನಿಮಗೆ ಅಥವಾ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಹೀಗೆ ಕೇಳ್ಬೋದು. ಏನು, ಈ ರೀತಿಯಾಗಿ 4 ಆಪ್ಷನ್ ಕೊಡ್ಬೋದು. I = Q/T, ಅದರಲ್ಲಿ ಒಂದು ಆಪ್ಷನ್ ಹಾಕಿ ಕರೆಂಟು ಸರಿಯಾಗಿರೋ ರಿಲೇಷನ್ಶಿಪ್, ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಇರೋ ಫಾರ್ಮುಲಾ ಯಾವುದು ಅಂತಲೂ ಕೇಳ್ಬೋದು. ಹಾಗಾಗಿ ಆ ಥರ ಕೇಳಿದಾಗ I = Q/T ಅಂತಲೂ ಬರೀರಿ ಇರುವಂಥದ್ದು. ಸೊ ಯಾವುದಾದ್ರೂ ಒಂದು SI ಯೂನಿಟ್ ಬೇಸ್ ಮೇಲೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್. ಓಕೆ, ಹಾಗೆ ಅದ್ರ ಜೊತೆಗೆ ಇನ್ನೊಂದು ಕೇಳ್ಬೋದು ನಿಮಗೆ, ಕರೆಂಟನ್ನು ಮೆಷರ್ ಮಾಡೋ ಡಿವೈಸ್ ಯಾವುದು ಅನ್ನೋಂಥದ್ದು. ಆನ್ಸರ್ ವಿಲ್ ಬಿ ಅಮೀಟರ್. ಓಕೆ, ಸೊ ಈ ರೀತಿಯಾಗಿ 3-4 ಕ್ವಶನ್ಸ್ ಬರುತ್ತೆ ನಿಮಗೆ. ಕರೆಂಟನ್ನು ಮೆಷರ್ ಮಾಡೋದು ಅಮೀಟರು, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡೋದು ವೋಲ್ಟ್ ಮೀಟರು. ಸೊ ಈ ರೀತಿಯಾಗಿ ಕರೆಂಟ್ ಇದೆಯೋ ಇಲ್ವೋ ಅನ್ನೋದನ್ನು ಐಡೆಂಟಿಫೈ ಮಾಡೋವಂಥ ಡಿವೈಸು ಗ್ಯಾಲ್ವನೋಮೀಟರು. ಈ ರೀತಿ ಡಿವೈಸಸ್ಗಳಲ್ಲೂ ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ಬೋದು ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಸ್ ಐ ಸೆಡ್ ಯಾವುದಾದ್ರೂ ಒಂದು ಡೆಫಿನೇಷನ್ನ ಕೇಳ್ಬೋದು. ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಕೇಳಿ ನಿಮಗೆ, ಅಥವಾ ಆ ಥರ ಒಂದು ಕ್ವಶನನ್ನು ಕೊಟ್ಟು ಸೊ ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ಸು ನಿಮಗೆ ಇರುತ್ತೆ. ಡೆಫಿನೇಷನನ್ನು ಕೊಡ್ತಾರೆ, ಯು ನೀಡ್ ಟು ರೈಟ್ ಡೌನ್ ವಿಚ್ ಇಸ್ ದಟ್, ಅಂದರೆ ವಾಟ್ ಇಸ್ ದಟ್ ಅನ್ನೋದನ್ನ ನೀವು ಬರೀಬೇಕು. ಇಸ್ ದಟ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಸ್ ದಟ್ ಅ ಓಮ್ಸ್ ಲಾ, ಇಸ್ ದಟ್ ಅ ವಾಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಈ ರೀತಿಯಾಗಿ ನೀವು ಬರೀಬೇಕಾಗಿರುವಂಥದ್ದು. ಸೊ ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ. ಜೊತೆಗೆ ಇದರಲ್ಲೂ ಕೂಡ ಫಾರ್ಮುಲಾ ಇದೆ. ಈ ಫಾರ್ಮುಲಾವನ್ನು 4 ಆಪ್ಷನ್ಸ್ ಕೊಟ್ಬಿಟ್ಟು ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ 1 ವೋಲ್ಟ್ ಅಂದರೆ ಏನು ಅಂದರೆ 1 ವೋಲ್ಟ್ ಅಂತಂದರೆ ವೆನ್ 1 ಜೋಲ್ ಆಫ್ ವರ್ಕ್ ಈಸ್ ಡನ್ ಕ್ಯಾರಿಂಗ್ 1 ಕೂಲಂಬ್ ಆಫ್ ಚಾರ್ಜ್ ದೆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳ್ಬೋದು. ಆಗ ಅದು 1 ವೋಲ್ಟ್ ಆಗುತ್ತೆ. ಜೊತೆಗೆ ಈ ರೀತಿಯಾಗಿ 1 ವೋಲ್ಟ್ ಅಂದರೆ ಎಷ್ಟು, ಅಥವಾ 1 ವೋಲ್ಟ್ ಡೆಫಿನೇಷನ್ನು, 1 ಆಂಪಿಯರ್ದು ಡೆಫಿನೇಷನ್ನು, ಈ ರೀತಿಯಾಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನೋಂಥದ್ದು. ಆ್ಯಂಡ್ ಆ್ಯಸ್ ಐ ಸೆಡ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ವೋಲ್ಟ್. ಆ್ಯಸ್ ಐ ಸೆಡ್ ಯಾವುದಾದ್ರೂ ಒಂದು SI ಯೂನಿಟ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ 1 ವೋಲ್ಟ್ ಆಯಿತು. ಆ್ಯಂಡ್ ವೋಲ್ಟ್ ಮೀಟರ್ ನಾನು ಆಗಾಗಲೇ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಮೆಷರ್ ಮಾಡೋ ಡಿವೈಸ್ನ ಕೇಳುವಂಥ ಚಾನ್ಸಸ್ಸು ಇದೆ. ಆ ಮೀಟರ್ ಬಗ್ಗೆ ಓದಿದ್ದೀರಾ. ಆ ಮೀಟರ್ ಅನ್ನೋಂಥದ್ದು ಕರೆಂಟ್ನ ಮೆಷರ್ ಮಾಡುತ್ತೆ. ಸೊ ವೋಲ್ಟ್ ಮೀಟರ್ ಅನ್ನೋಂಥದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಅಥವಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದ್ರೆ ವೋಲ್ಟ್ ಮೀಟ್ರ್ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅನ್ನೋಂಥದ್ದನ್ನು ಕೇಳ್ಬೋದು ಇಲ್ಲಿ. ಸೊ ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಆ್ಯಂಡ್ ಅದನ್ನು ನಾನು ಮರ್ತ್ಬಿಟ್ಟೆ ಹೇಳುವಂಥದ್ದು ಚಿಲ್ಡ್ರನ್ಸ್, ಅಮೀಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್, ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದನ್ನು ಎರಡನ್ನ ನೀವು ಅರ್ಥ ಮಾಡ್ಕೊಂಡಿರಿ. ಇವೆರಡರ ಬೇಸ್ ಮೇಲೆ ನಿಮಗೆ ಒಂದು ಟಾಪಿಕ್ನ ಕೇಳುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಇದು ವೋಲ್ಟ್ ಮೀಟರ್ ಬಗ್ಗೆ ನಿಮಗೆ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೊನೆಂಟ್ಸ್ ಇನ್ ಸರ್ಕ್ಯೂಟ್. ಅಂದರೆ ಇಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ನ ಕೊಟ್ಟಿರ್ತಾರೆ, ಕಾಂಪೊನೆಂಟ್ಸ್ದು ಡಯಾಗ್ರಾಮ್ ಕೊಟ್ಟಿರ್ತಾರೆ, ನೀವು ಕರೆಕ್ಟಾಗಿರುವಂಥದ್ದನ್ನು ನೀವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಸೆಲ್ದು ಈ ರೀತಿ 4 ಡಯಾಗ್ರಾಮ್ನ ಕೊಡ್ಬೋದು ನಿಮಗೆ. ಸೊ ಈ ರೀತಿಯಾದಂತಂದರೆ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ 4 ಡಯಾಗ್ರಾಮ್ನ ಕೊಡ್ಬೋದು. ಅದರಲ್ಲಿ ಕರೆಕ್ಟಾಗಿ ಇರುವಂತಹ ಎಲೆಕ್ಟ್ರಿಕ್ ಸೆಲ್ದು ಕಾಂಪೊನೆಂಟ್ದು ಸರ್ಕ್ಯೂಟ್ ಡಯಾಗ್ರಾಮ್ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಇನ್ನು ಓಮ್ಸ್ ಲಾ ಅಂತಂದ್ರೇನು ಡೆಫಿನೇಷನು, ಅಥವಾ ಓಮ್ಸ್ ಲಾ ಬೇಸ್ ಮೇಲೆ ಈ ರೀತಿ ಕ್ವಶನ್ಸ್ನ ನಾನು ನೋಡಿದ್ದೀನಿ, ಕೇಳಿರೋವಂಥದ್ದು. ಯಾವ ಥರ ಅಂತಂದರೆ, ಓಮ್ಸ್ ಲಾ ಅದು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಏನು ಅನ್ನೋಂಥದ್ದು. ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಇರುವಂತಹ ಫಾರ್ಮುಲಾ ಏನು ಅಂತ ಅನ್ನೋದಕ್ಕೆ 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಒಂದು ಆಪ್ಷನ್ ಈ ರೀತಿಯೂ ಇರುತ್ತೆ, V=I/R. ಸೊ ಈ ಆಪ್ಷನ್ ಎಲ್ಲಿರುತ್ತೆ ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು ಅನ್ನೋಂಥದ್ದು. ಸೊ ಓಮ್ಸ್ ಲಾ ಅನ್ನುವಂಥದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಕರೆಂಟು ಮತ್ತು ರೆಸಿಸ್ಟೆನ್ಸ್ ಇವುಗಳ ಮಧ್ಯೆ ಇರೋ ರಿಲೇಷನ್ಶಿಪ್ನ ಹೇಳುವಂಥದ್ದೇ ಓಮ್ಸ್ ಲಾ ಅನ್ನುವಂಥದ್ದು. ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ರೆಸಿಸ್ಟೆನ್ಸ್ ಅಂದರೆ ಏನು? ನಾವು ಇಟ್ಸ್ ಇಂಪಾರ್ಟೆಂಟ್. ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ನ ಫ್ಲೋ ಆಗೋದನ್ನು ತಡೆಯುವಂತಹ ಒಂದು ಪ್ರಾಪರ್ಟಿ ಇರುವಂತಹ ಒಂದು ಡಿವೈಸೇ ರೆಸಿಸ್ಟೆನ್ಸ್ ಅನ್ನುವಂಥದ್ದು, ಹೌದಲ್ವಾ? ಸೊ ಇದ್ರ ಬಗ್ಗೆನೂ ಕೇಳುವಂಥ ಚಾನ್ಸಸ್ ಇದೆ. ಈಗ ನಾನು ಏನು ಹೇಳಿದೆ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ನ ಇಟ್ಕೊಂಡು ರೆಸಿಸ್ಟೆನ್ಸ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್, ರೆಸಿಸ್ಟೆನ್ಸ್ನ ಸಮೇತ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ನೀವು 4 ಆಪ್ಷನಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಯಾವ ಆಪ್ಷನಲ್ಲಿರುತ್ತೆ ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಜೊತೆಗೆ SI ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಸೊ ಅದನ್ನು ತಿಳ್ಕೊಳ್ಳಿ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಅಂತ ನೀವು ಬರೀಬೇಕು. SI ಈಸ್ ಓಮ್. ಆ್ಯಂಡ್ ನೆಕ್ಸ್ಟ್ ರಿಯೋಸ್ಟಾಟ್ನು ಕೇಳುವಂಥ ಚಾನ್ಸಸ್ ಇದೆ. ಸೊ ರಿಯೋಸ್ಟಾಟ್ದು ಡೆಫಿನೇಷನ್ನ ನೀವು ನೋಡ್ಕೊಂಡಿರ್ಬೋದು. ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಂದು ಅನುಭವ, ಅಥವಾ ನಾನು ನೋಡಿದ ಪ್ರಕಾರ ಆ್ಯಕ್ಚುಲಾಗಿ ಆ ರೆಸಿಸ್ಟೆನ್ಸ್ ಅನ್ನೋಂಥ ವರ್ಡ್ ಬಂದಿದೆ. ಹಾಗಾಗಿ ಪ್ರಿಫರೆನ್ಸ್ ನೀವು ರೆಸಿಸ್ಟೆನ್ಸು ಎಲ್ಲದಕ್ಕೂ ಕೊಡಬೇಕು, ರೆಸಿಸ್ಟೆನ್ಸ್ಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಈಸ್ ರೆಸಿಸ್ಟಿವಿಟಿದು SI ಯೂನಿಟ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ರೆಸಿಸ್ಟಿವಿಟಿದು SI ಯೂನಿಟ್ ವಿಲ್ ಬಿ ಓಮ್ ಮೀಟರ್ ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಅಥವಾ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ಟಾಪಿಕ್ ನಿಮಗೆ ಸೆಟ್ 1 ಸೆಟ್ 2 ಪೇಪರಲ್ಲೂ ಕೂಡ ಬಿಟ್ಟಿದ್ದಾನೆ, ಅದರಲ್ಲೂ ಕೂಡ ಕೊಟ್ಟಿದ್ದಾನೆ. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕೊಟ್ಬಿಟ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಂಡಕ್ಟರ್ನೂ ಕೊಡ್ತಾರೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಕೊಡ್ತಾರೆ, ಟೆಂಪ್ರೇಚರ್ ಅಂತ ಕೊಟ್ಟು ನೇಚರ್ ಆಫ್ ದ ಮೆಟೀರಿಯಲ್ಲೂ ಕೊಟ್ಟು ಲಾಸ್ಟ್ 4ನೇ ಆಪ್ಷನಲ್ಲಿ ಆಲ್ ಆಫ್ ದ ಎಬೋ ಅಂತ ಕೊಡ್ಬೋದು. ಆಗ ನೀವು ಯಾವುದನ್ನು ಮಾಡಬೇಕು, ಯಾವುದನ್ನು ಟಿಕ್ ಮಾಡಬೇಕು? ದ ಡಿ ಆಪ್ಷನ್ ಈಸ್ ರೈಟ್. ಸೊ ಡಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಇನ್ನು ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ರೆಸಿಸ್ಟೆನ್ಸ್ ಇನ್ ಸೀರೀಸಲ್ಲಿ ನೀವು ಮೊದಲನೇದಾಗಿ ಕಲಿಬೇಕಾಗಿರೋದು ಏನು ಅಂತಂದರೆ, ಕರೆಂಟ್ ವಿಲ್ ರಿಮೇನ್ ಸೇಮ್ ಇನ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಈ ರೆಸಿಸ್ಟೆನ್ಸ್ಗಳ ಮಧ್ಯೆ ಇರೋ ಕರೆಂಟು ವಿಲ್ ಬಿ ರಿಮೇನ್ ಸೇಮ್. ಅದು ಕರೆಕ್ಟಾಗಿ ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟು. ಆ್ಯಂಡ್ ಸೆಕೆಂಡ್ ಪಾಯಿಂಟು, ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ಹಾಗಾಗಿ ಫಾರ್ಮುಲಾಸ್ಗಳು ಯಾವುದೇ ಕಲಿಬೇಕು ಅಂತ ಹೇಳ್ತೀನಿ. ಮೊದಲನೇದು ಇದನ್ನು ಕಲೀರಿ. RS ಅಂದರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಟೋಟಲ್ ರೆಸಿಸ್ಟೆನ್ಸನ್ನು ಕೇಳಿದ್ರೆ ನಿಮಗೆ ಫಾರ್ಮುಲಾ R1 + R2 + R3. ಅಂದರೆ 3 ರೆಸಿಸ್ಟರ್ಸ್ ಕೊಟ್ಟಿದ್ರೆ R1 + R2 + R3, 2 ರೆಸಿಸ್ಟರ್ಸ್ ಕೊಟ್ಟಿದ್ರೆ R1 + R2, 5 ರೆಸಿಸ್ಟರ್ಸ್ ಕೊಟ್ಟಿದ್ರೆ ನಿಮ್ಗೆ ಗೊತ್ತಿದೆ ಈಗ ಹೇಗೆ ಬರೀಬೇಕು ಅನ್ನೋಂಥದ್ದು. ಇದು ಮೊದಲನೇದು ಫಾರ್ಮುಲಾವನ್ನು ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ V=I/R ಅಂತೂ ನೀವು ಹಾಕಲೇಬೇಕು. ಎಲ್ಲೆಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲೆಲ್ಲಿ ಕರೆಂಟ್ ಇದೆ, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಇದೆ, ಎಲ್ಲೆಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನೋ ವರ್ಡ್ ಇದೆ, ಅಲ್ಲಿ ಓಮ್ಸ್ ಲಾವನ್ನು ಮಾರಿದೇನೆ ಅಪ್ಲೈ ಮಾಡಿ, ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡಿ ಆ ಒಂದು ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿಡಿ. ಯು ವಿಲ್ ಗೆಟ್ ದ ಆನ್ಸರ್. ಆ್ಯಂಡ್ ಆಲ್ಸೋ ಅದೇ ಆನ್ಸರು ನಿಮ್ಮ ಆಪ್ಷನ್ಲು ಯಾವುದೋ ಒಂದು ಆಪ್ಷನ್ಲು ಇರುತ್ತೆ, ನೀವು ಟಿಕ್ ಮಾಡಿ ಬರಿಬೋದು. ಯಾಕೆಂದರೆ ಓಮ್ಸ್ ಲಾ ಹೇಳೋದೇ ಪೊಟೆನ್ಷಿಯಲ್ ಡಿಫ್ರೆನ್ಸು, ಕರೆಂಟು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್. ಓಕೆ, ಸೊ ಇಷ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್. ಆದರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲಿ ನೀವು ಕಲಿಬೇಕಾಗಿರೋಂತಹ ಪಾಯಿಂಟ್ ಏನು ಅಂತಂದರೆ, ಮೇಯ್ನಾಗಿ ದಟ್ ಫಾರ್ಮುಲಾ ಈಸ್ ಟೋಟಲ್ ಕರೆಂಟ್ದು ಫಾರ್ಮುಲಾ ಆ್ಯಂಡ್ ದಿಸ್ ಒನ್. ಸೊ ಟೋಟಲ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ 1/Rp = 1/R1 + 1/R2 + 1/R3 ಇಫ್ ದೇ ಹ್ಯಾವ್ ಗಿವನ್ 3 ರೆಸಿಸ್ಟರ್ ಅನ್ನುವಂಥದ್ದು. ಓಕೆ, ಬಟ್ ರೆಸಿಸ್ಟೆನ್ಸಲ್ಲಿ ಅಥವಾ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲಿ ಆ್ಯಕ್ಚುಲಾಗಿ ಕರೆಂಟ್ ಅನ್ನುವಂಥದ್ದು ವೇರಿ ಆಗ್ತಾ ಇರುತ್ತೆ. ಬಿಕಾಸ್ ಡಿಫ್ರೆಂಟ್ ಅಪ್ಲಯನ್ಸಸ್ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್. ಹಾಗಾಗಿ ಸೊ ಡಿಫರ್ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಅ ಪ್ಯಾರಲಲ್ ಕಾಂಬಿನೇಷನ್ ಓವರ್ ಸೀರೀಸ್ ಕಾಂಬಿನೇಷನ್? ಅಂದರೆ ಈ ರೀತಿ ಕೇಳುವಂಥ ಚಾನ್ಸಸ್ ಇರಬಹುದು. ಸೊ ಪ್ಯಾರಲಲ್ ಕಾಂಬಿನೇಷನ್ದು ಅಡ್ವಾಂಟೇಜಸ್ ಏನು ಅಂತ ಕೇಳಿ 4 ಆಪ್ಷನ್ಸ್ನ ಕೊಡ್ಬೋದು ನಿಮಗೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದ ಸೋರ್ಸ್ ಆಫ್ ಎನರ್ಜಿ ಕಂಟಿನ್ಯೂಸ್ಲಿ ಗೆಟ್ ಡಿಸಿಪೇಟೆಡ್ ಎಂಟೈರ್ಲಿ ಇನ್ ದ ಫಾರ್ಮ್ ಆಫ್ ಆ್ಯನ್ ಹೀಟ್. ಸೊ ಇದು ಆ್ಯಕ್ಚುಲಾಗಿ ಡೆಫಿನೇಷನ್. ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಡೆಫಿನೇಷನ್ ಕೊಡ್ಬೋದು.
ಡೆಫಿನೇಷನ್ ಕೊಟ್ಬಿಟ್ಟು ನಿಮಗೆ 4 ಆಪ್ಷನ್ ಕೊಡ್ತಾರೆ. 4 ಆಪ್ಷನಲ್ಲಿ ನೀವು ಪಿಕ್ ಮಾಡಬೇಕಾಗಿರೋದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಜೊತೆಗೆ ಇಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಫಾರ್ಮುಲಾ. ದಿಸ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ದಿ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಈ ರೀತಿ ಕೇಳುವಂಥ ಚಾನ್ಸಸ್ ಇರ್ಬೋದು. ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ದು ಮ್ಯಾಥಮೆಟಿಕಲ್ ಫಾರ್ಮುಲಾ ಯಾವುದು ಅನ್ನೋದನ್ನ ನಿಮಗೆ 4 ಆಪ್ಷನ್ ಕೊಟ್ಟು ಅದರಲ್ಲಿ ಒಂದು ಆಪ್ಷನ್ ಈ ರೀತಿ ಕೊಟ್ಟಿರ್ತಾರೆ, ಅದೇ H=I² × R × T. ಇದು ಎಲ್ಲಿರುತ್ತೆ ಅದನ್ನು ನೀವು ಪಿಕ್ ಮಾಡಬೇಕು. ಯಾಕೆಂದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳುತ್ತೆ ಅಂತಂದರೆ, ಹೀಟ್ ಗಿವನ್ ಟು ಅ ಕಂಡಕ್ಟರ್ ಈಸ್ directly proportional to the square of the current as well as the resistance and as well as the time. ಅದೇ ಜೌಲ್ಸ್ ಲಾ ಆಫ್ ಹೀಟಿಂಗ್. ನಾನು ಈಗೇನು ಹೇಳಿದೆ ಅದೇ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ. ಈ ಫಾರ್ಮುಲಾ ಯಾವ ಆಪ್ಷನಲ್ಲಿರುತ್ತೆ ಅದನ್ನು ಟಿಕ್ ಮಾಡ್ಕೊಳ್ಳಿ ಅನ್ನೋದು. ಸೊ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಆಯಿತು ಮತ್ತು ಜೌಲ್ಸ್ ಲಾ ಆಫ್ ಹೀಟಿಂಗು ಆಯಿತು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಈ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸ್ ಮೇಲೆ ನಿಮಗೆ ಕೆಲವೊಂದು ಡಿಸೈರೇಬಲ್ ಅಪ್ಲಯನ್ಸಸ್, ಅಂದರೆ ಆ ಒಂದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸ್ ಮೇಲಿರುವ ಅಪ್ಲಯನ್ಸಸ್ ಯಾವುದು ಅಂತ ಕೇಳ್ಬೋದು. ಆ್ಯಂಡ್ ಅನ್ಡಿಸೈರೇಬಲ್ ಅಪ್ಲಯನ್ಸಸ್ ಯಾವುದು ಅಂತಲೂ ನಿಮಗೆ ಕೇಳುವಂಥ ಚಾನ್ಸಸ್ ಇರ್ಬೋದು. ಸೊ ಯಾವ್ದು ನೋಡಿ, ಸೊ ಈ ಡಿವೈಸಸ್ ಯಾವ್ದು, ಎಲೆಕ್ಟ್ರಿಕ್ ಹೀಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಲ್ಬು, ಎಲೆಕ್ಟ್ರಿಕ್ ಫ್ಯೂಸು, ಇವೆಲ್ಲವೂ ಕೂಡ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದ ಆಗಿರೋದು ಅಂತಂದರೆ ಅದು ಅಪ್ಲೈ ಆಗುತ್ತೆ ಅಲ್ಲಿ ಅನ್ನೋದು. ಸೊ ವಿಚ್ ಆರ್ ಡಿಸೈರೇಬಲ್. ಸೊ ಈಗ ಅನ್ಡಿಸೈರಬಲ್ ಆಗುತ್ತೆ ಅಂತ ಅನ್ನೋದಾದರೆ ಯಾವುದು ಕಂಪ್ಯೂಟರ್ ಮಾನಿಟರ್ಸು, ಟಿ ವಿ, ಈ ರೀತಿಯಾಗಿರುವಂಥದ್ದು. ಓಕೆ, ಸೊ ಈ ರೀತಿಯಾಗಿರೋ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಎಕ್ಸಾಮಲ್ಲಿ ಅಂತದ್ದು, MCQ ಕ್ವಶನ್ ತರಹ. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟಾಗಿ ಒಂದು ಪಾಯಿಂಟ್ ಬರುತ್ತೆ ಅನ್ನೋಂಥದ್ದು, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ನಾವು ಯೂಸ್ ಮಾಡುವ ಫಿಲಮೆಂಟ್ ಯಾವುದು ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಬಲ್ಬಲ್ಲಿ ನಾವು ಯೂಸ್ ಮಾಡುವಂಥ ಫಿಲಮೆಂಟ್ ಯಾವುದು ಅಂತಂದರೆ ಅದೇ ನಥಿಂಗ್ ಬಟ್ ದ ಟಂಗ್ಸ್ಟನ್. ಓಕೆ, ಇದು ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಟಂಗ್ಸ್ಟನ್ನ ನಾವು ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಆ್ಯಸ್ ಅ ಫಿಲಮೆಂಟ್ ಆಗಿ. ಇದು ಒಂದು MCQ ಥರ ಕೇಳ್ಬೋದು. ಎರಡನೇದು, ಯಾಕೆ ಟಂಗ್ಸ್ಟನ್ನೇ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೇಳೋದಾದರೆ, ಸೊ ಇಟ್ ಡಸ್ ನಾಟ್ ಆಕ್ಸಿಡೈಸ್ ರೆಡೈಲಿ ಆ್ಯಂಡ್ ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಇವೆರಡು ಪಾಯಿಂಟಿಂದ. ಸೊ ಇದರಲ್ಲಿ 2 ಆಪ್ಷನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ನು ನಿಮಗೆ ಅಲ್ಲಿ ಇದ್ದು ಇನ್ನು ಬೇರೆ 3 ಆಪ್ಷನ್ ತಪ್ಪು ಕೊಟ್ಟಿರ್ತಾರೆ. ಸೊ ನೀವು ಯಾವ ಆಪ್ಷನ್ ರೈಟು ಅದನ್ನು ಪಿಕ್ ಮಾಡಬೇಕು. ಸೊ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಆ ಆಪ್ಷನ್ ಎಲ್ಲಿರುತ್ತೆ ಅದನ್ನು ನೀವು ಪಿಕ್ ಮಾಡಿ ಬರಿಬೇಕಾಗಿರುವಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದರೆ ಎಲೆಕ್ಟ್ರಿಕ್ ಫ್ಯೂಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಫ್ಯೂಸ್ ಬೇಸ್ ಮೇಲೆ ಒಂದು ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಚಿಲ್ಡ್ರನ್ಸ್. ಇಟ್ಸ್ ಅ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ಅವರ್ ಅಪ್ಲಯನ್ಸಸ್ ಇನ್ ಕೇಸ್ ಆಫ್ ಅ ಶಾರ್ಟ್ ಸರ್ಕ್ಯೂಟ್. ಸೊ ಕ್ವಶನ್ ಈ ರೀತಿಯೂ ಕೇಳ್ಬೋದು. ದ ಸೇಫ್ಟಿ ಡಿವೈಸ್ ವಿಚ್ ಪ್ರೊಟೆಕ್ಟ್ಸ್ ಅವರ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇನ್ ಕೇಸ್ ಆಫ್ ಶಾರ್ಟ್ ಕಟ್ ಈಸ್ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಬರಿಬೇಕಾಗಿರುವಂಥದ್ದು ಯಾವುದು ಅಂದರೆ ಫ್ಯೂಸ್, ಅಥವಾ ನೀವು ಪಿಕ್ ಮಾಡಿ ಶೇಡ್ ಮಾಡಬೇಕಾಗಿರೋದು ಯಾವುದು ಅಂದರೆ ಫ್ಯೂಸ್ ಅನ್ನೋಂಥದ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಕೇಳ್ಬೋದು, ಏನು ಫ್ಯೂಸ್ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ. ಸೊ ಫ್ಯೂಸು ಲೈವ್ ಓವರ್ನೆಟ್ ಜೊತೆ ಸೀರೀಸ್ ರೀತಿಯಲ್ಲಿ ಕನೆಕ್ಟ್ ಆಗಿರುತ್ತೆ. ಯಾಕೆ ಸೀರೀಸಲ್ಲಿ ಪ್ಯಾರಲಲ್ ಯಾಕೆ ಆಗಿರಲ್ಲ ಅಂತಂದರೆ ಸಿಂಪಲ್, ಸೀರೀಸಲ್ಲಿ ನೀವು ಕಲ್ತಿದ್ದೀರಾ ಚಿಲ್ಡ್ರನ್ಸ್. ಸೀರೀಸಲ್ಲಿ ಏನು ಗೊತ್ತು ನಿಮಗೆ, ಇಫ್ ಒನ್ ಕಾಂಪೋನೆಂಟ್ ಫೇಲ್ ಮೀನ್ಸ್ ಆಲ್ ದ ಅದರ್ ಕಾಂಪೋನೆಂಟ್ ವಿಲ್ ನಾಟ್ ವರ್ಕ್. ಹೌದಲ್ಲ, ನಿಮ್ಮ ಮೀಟ್ರ್ ಬೋರ್ಡ್ ಪಕ್ಕದಲ್ಲಿ ಫ್ಯೂಸ್ ಇರುತ್ತಲ್ಲ. ಸೊ ಯಾವುದೇ ಎಲೆಕ್ಟ್ರಿಷಿಯನ್ ಬಂದು ನಿಮ್ಮ ಮನೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ಮೊದಲು ತೆಗೆಯುವಂಥದ್ದೇ ಫ್ಯೂಸು. ಅದರರ್ಥ ಫ್ಯೂಸು ನಿಮ್ಗೆ ಅಕಸ್ಮಾತಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೆ, ಸೀರೀಸ್ ಕನೆಕ್ಷನ್ ಯಾಕಿರುತ್ತೆ ಅಂದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಅದು ಏನಾಗುತ್ತೆ, ಅಲ್ಲಿ ಇರುವಂತಹ ಒಂದು ಅಲ್ಯೂಮಿನಿಯಂ ವೈರ್ ಕಟ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ಮುಂದಕ್ಕೆ ಕರೆಂಟ್ ಹೋಗಲ್ಲ ಅನ್ನೋವಂಥದ್ದು, ಅಂದರೆ ಪಾಸ್ ಆಗಲ್ಲ. ಸೊ ಶಾರ್ಟ್ ಸರ್ಕ್ಯೂಟಿಂದ ನಾವು ಬಚಾವಾಗ್ಬೋದು. ಸೊ ಹಾಗಾಗಿ ಫ್ಯೂಸ್ನ ನಾವು ಯೂಸ್ ಮಾಡುವಂಥದ್ದು ಒಂದು. ಆ್ಯಂಡ್ ಫ್ಯೂಸಲ್ಲಿ ನಾವು ಸೀರೀಸ್ ಕನೆಕ್ಷನನ್ನು ಸೀರೀಸ್ ಕನೆಕ್ಷನ್ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು. ಆ್ಯಂಡ್ fuse is always connected in series with a live wire. Okay, and fuse has a low melting point. ಇದು ಕೆಲವೊಂದು ಪಾಯಿಂಟ್ಸ್ಗಳು ನೀವು ಫ್ಯೂಸ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ದಟ್ ಯು ನೀಡ್ ಟು ಲರ್ನ್ ಈಸ್ ಎಲೆಕ್ಟ್ರಿಕ್ ಪವರ್. ಸೊ ಪವರ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ದ ರೇಟ್ ಎಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್. ಸೊ ಎಲೆಕ್ಟ್ರಿಕ್ ಎನರ್ಜಿ ಎಷ್ಟು ಖರ್ಚಾಗಿದೆ ಅಂತ ಹೇಳೋದೇ ಎಲೆಕ್ಟ್ರಿಕ್ ಪವರ್ ಅನ್ನೋಂಥದ್ದು. ಹಾಗಾದರೆ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್ ಅಂತ ಕೇಳಿಬಿಟ್ಟು ಡ್ಯಾಶ್ ಅಂತ ಕೇಳಿದ್ರೆ ಯು ನೀಡ್ ಟು ರೈಟ್ ಡೌನ್ ದ ಆನ್ಸರ್ ಆ್ಯಸ್ ಎಲೆಕ್ಟ್ರಿಕ್ ಪವರ್ ಅನ್ನೋಂಥದ್ದು. ಆ್ಯಂಡ್ ಆಲ್ಸೋ ದೇ ವಿಲ್ ಆಸ್ಕ್ what is the mathematical relationship. So P is equals to V into I, that is a one thing. ಎರಡನೇದು ಫಾರ್ಮುಲಾ
ಇದೆ P equals P into I, where P is called as power, V is called as voltage, nothing but voltage, and I is called as current. ಕರೆಕ್ಟಾ? V ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ನ ಎಲೆಕ್ಟ್ರಿಕ್ ಪವರ್ ಬೇಸ್ ಮೇಲೆ ಕೇಳುವಂಥ ಚಾನ್ಸಸ್. ಇದರಲ್ಲಿ ಸುಮಾರು ಫಾರ್ಮುಲಾಸ್ಗಳಿರೋದ್ರಿಂದ ಈ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನೂ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ನಾನು ಅದನ್ನು ಕೂಡ ಮಾತಾಡ್ತೀನಿ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ತೊಗೊಂಡು ಸಾಲ್ವ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ, ಸೊ ಎಸ್ ಎ ಯೂನಿಟ್ ಕೇಳ್ತಾರೆ. ಎಸ್ ಎ ಯೂನಿಟ್ ಈಸ್ ವ್ಯಾಟ್, ಆ್ಯಂಡ್ 1 ಕಿಲೋವ್ಯಾಟ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಹವರ್ಸ್ ಅಂತ ಕೇಳ್ತಾರೆ. ಸೊ 1 ಕಿಲೋವ್ಯಾಟ್ is equals to 3.6 into 10 to the power of 6 joules ಅನ್ನುವಂಥದ್ದು. ಓಕೆ, SI unit will be watt and commercial unit of electric energy will be kilowatt hour. ಇದು ಇಂಪಾರ್ಟೆಂಟ್. ಇದು ಒನ್ ವರ್ಡ್ಗೆ ಅಥವಾ ನಿಮ್ಮ MCQ ಇಲ್ಲಿ ನಿಮಗೆ ಕೇಳುವಂತಹ ಚಾನ್ಸಸ್ ಇದೆ. ಸೊ ಕಮರ್ಷಿಯಲ್ ಯೂನಿಟ್ ಯಾವುದು ಅಥವಾ ಎಸ್ ಯೂನಿಟ್ ಏನು ಅಥವಾ 1 ಕಿಲೋವ್ಯಾಟ್ ಹವರ್ ಅಂದರೆ ಎಷ್ಟು ಅನ್ನೋದು. ಸೊ ಇಷ್ಟು ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸ್ಗಳು. ಸೊ ಈಗ ಈ ಟಾಪಿಕ್ಸ್ ಮೇಲೆ ಬರುವಂತಹ ನಾವು ಕೆಲವೊಂದು ಇಂಪಾರ್ಟೆಂಟ್ MCQ 50 MCQ ಕ್ವಶನ್ಸ್ನ ನಾವು ನೋಡೋಣ ಅನ್ನೋದು. ಸೊ ಇನ್ನು ನಾವು ಏನೀಗ ಕಲ್ತಿದ್ದೀವಿ ಆ ಟಾಪಿಕ್ಸ್ಗಳ ಮೇಲೆ ಇರುವಂತಹ ಕೆಲವೊಂದು MCQ, ಅದರಲ್ಲೂ ಇಲ್ಲಿ ನಾನು 50 MCQ ಕ್ವಶನ್ಸ್ನ ತೊಗೊಂಡಿದ್ದೀನಿ ಚಿಲ್ಡ್ರನ್ಸ್. ಈ 50 MCQ ಕ್ವಶನ್ಸ್ ರಿಲೇಟೆಡ್ ಆನ್ ದ ಟಾಪಿಕ್ಸ್ ದಟ್ ವಾಟ್ ಎವರ್ ಐ ಹ್ಯಾವ್ ಸೆಡ್ ನಾವು. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಗಮನವಿಟ್ಟು ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬೇಸ್ ಮೇಲೆ ಇರೋ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಮಾಡ್ಕೊಡ್ತೀನಿ. ಬಟ್ ಟಾಪಿಕ್ ಕವರ್ ಆಗಿರೋದ್ರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಮಾಡಿ ಅಪ್ಲೈ ಮಾಡಿ ನಿಮಗೆ MCQ ಕೊಟ್ಟರೆ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಹೋಲ್ ಆ್ಯಂಡ್ ಸೋಲ್ ನಿಮಗೆ ಕಂಪ್ಲೀಟ್ ಆಗುತ್ತೆ ಅನ್ನೋಂಥದ್ದು. ಓಕೆನಾ? ಸೊ ಇನ್ನು ನಾವು MCQ ಕ್ವಶನ್ಗೆ ಬರೋದಾದರೆ, ಫಸ್ಟ್ ಕ್ವಶನ್, 2 devices ಆರ್ ಕನೆಕ್ಟೆಡ್ ಬಿಟ್ವೀನ್ 2 points, say A and B, in parallel. The physical quantity that will remain the same between the 2 points. See, simple. A B ಅನ್ನೋಂಥದ್ದು ಎರಡು ಒಂದು ನಿಮಗೆ ಡಿವೈಸಸ್ ಇದೆ. Okay, so it has been connected in parallel. So I'll write like this. So this is a device, this is a B device which are connected in a parallel. ಹಾಗಾಗಿ ಎ ಬಿನ ಈ ರೀತಿಯಾಗಿ ನಾನು ಬರ್ದೆ. ಓಕೆ, ನಾವು ದ ಫಿಸಿಕಲ್ ಕ್ವಾಂಟಿಟಿ ದಟ್ ವಿಲ್ ರಿಮೈನ್ ಸೇಮ್. ಸೊ ಹಾಗಾದ್ರೆ ಈ 4ರಲ್ಲಿ ಯಾವ ಕ್ವಾಂಟಿಟಿ ನಿಮಗೆ ರಿಮೈನ್ ಸೇಮ್ ಆಗಿ ಉಳಿಯುತ್ತೆ, ಅಂದರೆ ಏನು ಚೇಂಜ್ ಆಗದೇ ಉಳಿಯುತ್ತೆ ಅನ್ನೋಂಥದ್ದನ್ನ ಕೇಳಿರೋಂಥದ್ದು. ಸೊ ಪ್ಯಾರಲಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಕರೆಂಟು ನಿಮಗೆ ಚೇಂಜ್ ಆಗುತ್ತೆ, ಡಿವೈಸಿಂದ ಡಿವೈಸ್ಗೆ ನಿಮಗೆ ಕರೆಂಟು ಚೇಂಜ್ ಆಗುತ್ತೆ. ಹಾಗಾದರೆ ಆಗಲ್ಲ. ಸೊ ಹಾಗಾದರೆ ಸೆಕೆಂಡ್ ಆಪ್ಷನ್ ನೋಡೋದಾದರೆ, ಸೆಕೆಂಡ್ ಆಪ್ಷನ್ ಏನು? ವೋಲ್ಟೇಜ್. ಎಸ್, ವೋಲ್ಟೇಜ್ ವಿಲ್ ರಿಮೈನ್ ಸೇಮ್. ಹಾಗಾದರೆ ಮೂರನೇ ಆಪ್ಷನ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಸೆಕೆಂಡ್ ಆಪ್ಷನ್ನೇ ಕರೆಕ್ಟು. ಎ ಬಿ ಅನ್ನುವಂಥ ಡಿವೈಸು ನಿಮಗೆ ಪ್ಯಾರಲಲ್ಲಿ ಕನೆಕ್ಟ್ ಆಗಿದ್ದರೆ ವೋಲ್ಟೇಜ್ ವಿಲ್ ರಿಮೈನ್ ಸೇಮ್. ಸೊ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಇನ್ನು ಸೆಕೆಂಡ್ ಕ್ವಶನ್, ಆ ರೆಸಿಸ್ಟೆನ್ಸ್ ಆಫ್ 1000 ohm has a current of 0.25 ampere throughout it. When it is connected to the terminals of a battery, the potential difference across the end of a resistor. ನೋಡಿ, 1000 ಅನ್ನೋದು ಓಮ್. ಹಾಗಾದರೆ ರೆಸಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ 1000. ನೆಕ್ಸ್ಟು ಅವ್ರು ಇನ್ನೇನು ಕೊಟ್ಟಿದ್ದಾರೆ? ಅವ್ರು ದೇ ಹ್ಯಾವ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ, ಐ ಥಿಂಕ್ಸ್. ನೋ ಅವ್ರು ಕೊಟ್ಟಿರೋಂಥದ್ದು ನೋಡಿ, ಓಕೆ, 0.25 ಆಂಪಿಯರ್ ಅಂದರೆ ಕರೆಂಟ್ ಕೊಟ್ಟಿದ್ದಾರೆ. ಸೊ ದೇರ್ಫೋರ್ I is equals to 0.25. ಹಾಗಾದರೆ ನಿಮಗೆ V is equals to I into R ಅನ್ನೋಂಥದ್ದು ಆ್ಯಕ್ಚುಲಾಗಿ ಫಾರ್ಮುಲಾ ಅದೇ, ನಥಿಂಗ್ ಬಟ್ ದ ಓಮ್ಸ್ ಲಾ. ಸೊ ಇಲ್ಲಿ ನೋಡಿ, ಅವ್ರು ಕೇಳಿರೋದೇನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ. ಹಾಗಾದರೆ V is equals to I into R ಇಸ್ ದ ಫಾರ್ಮುಲಾನ ಮಲ್ಟಿಪಲ್ ಮಾಡಿ. I ಅಂದರೆ ಎಷ್ಟು? 0.25 ಇಂಟು 1000. ಸೊ ಆನ್ಸರ್ ನೀವೇ ಮಾಡ್ಕೋಬೋದಾ? ಇಸ್ ದ 250 ವೋಲ್ಟ್ ಆರ್ 1000 ವೋಲ್ಟ್ ಆರ್ 4 ವೋಲ್ಟ್? ನೀವೇ ಮಲ್ಟಿಪಲ್ ಮಾಡಿ 4 ಆಪ್ಷನ್ಲಿ ಯಾವುದಿದೆ ಅಂತ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ. ಯಾಕೆಂದರೆ ಫಾರ್ಮುಲಾ ಹಾಕಿದ್ದೀನಿ. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅಂದರೆ ಕರೆಂಟ್ ಕೊಟ್ಟಿದ್ದಾನೆ, ಆ್ಯಂಡ್ ಆರ್ ಅಂದರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ 1000. ಸೊ ಆನ್ಸರ್ ಫೈಂಡ್ ಔಟ್ ಮಾಡ್ಕೋತೀರಾ? ನೆಕ್ಸ್ಟ್ ಕ್ವಶನ್, ಕೆಲವರು ನಿಮಗೆ ಕೊಡ್ತೀನಿ ಈಸಿ ಇರೋವಂಥದ್ದು, ಹಾಗಾಗಿ ನೀವೇ ಮಾಡಿ ಅನ್ನೋಂಥದ್ದು. ಸ್ಟಿಲ್ ಇಫ್ ಯು ಹ್ಯಾವ್ ಡೌಟ್, ಲೆಟ್ ಮಿ ಜಸ್ಟ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ಅದ್ರ ಬೇಸ್ ಮೇಲೆ ಅದೇ ವಿಡಿಯೋನ, ಅದೇ ಪ್ರಾಬ್ಲಮ್ ಮೇಲಿರೋ ವಿಡಿಯೋನ ನಾನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. An electric bulb is connected to a 220 volt generator. The current is 0.50 amp. What is the power of the bulb? Now it is come to the power, electric power the concept. So electric power concept ಬಂದಾಗ ಪವರ್ ದ ಫಾರ್ಮುಲಾ ಗೊತ್ತಾ? P is equals to V into I. This is the formula. ಏನೇನು ಕೊಟ್ಟಿದ್ದಾರೆ ನೋಡೋಣ. ಅವ್ರು ಕೊಟ್ಟಿರೋದು 220 ವೋಲ್ಟ್ ಜನರೇಟರ್, ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ V ಎಷ್ಟು? 220. ನೆಕ್ಸ್ಟು
ಐ ಕೊಟ್ಟಿದ್ದಾನೆ 0.5 ಆ್ಯಂಪ್. ಫಾರ್ಮುಲಾ ಏನು ಹೇಳುತ್ತೆ, ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಐಯಾ. ಸೊ ದೇರ್ಫೋರ್ ಸೊ ನೀವು ಮಲ್ಟಿಪಲ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ ಎಷ್ಟು, 220 ಇಂಟು 0.50 ಆರ್ 0.5. ಇಫ್ ಯು ಮಲ್ಟಿಪಲ್ ದಿಸ್ ಯು ವಿಲ್ ಗೆಟ್ ದ ಆನ್ಸರ್. ಸೊ ದ ಆನ್ಸರ್ ವಿಲ್ ಬಿ 110 ವ್ಯಾಟ್. ಸೊ ಪವರ್ದು ಫಾರ್ಮುಲಾ ಗೊತ್ತಿತ್ತು, ಹಾಗಾಗಿ ಡೈರೆಕ್ಟಾಗಿ ಪಿ ಈಕ್ವಲ್ಸ್ ವಿ ಇಂಟು ಐ ಹಾಕ್ತೆ ನಿಮ್ಗೆ ಆನ್ಸರ್ ಸಿಕ್ತು ಅನ್ನೋಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ? ಎಲೆಕ್ಟ್ರಿಕಲ್ ಎನರ್ಜಿದು ಕಮರ್ಷಿಯಲ್ ಯೂನಿಟ್ ಯಾವುದು? ಸೊ ಎಲೆಕ್ಟ್ರಿಕಲ್ ಎನರ್ಜಿದು ಕಮರ್ಷಿಯಲ್ ಯೂನಿಟ್ ಅಂದರೆ ನಥಿಂಗ್ ಬಟ್ ಇಟ್ಸ್ ಕಿಲೋ ವ್ಯಾಟ್ ಹವರ್. ಓಕೆ, ಸಾರಿ, ಸೊ ಇಟ್ಸ್ ಕಿಲೋ ವ್ಯಾಟ್ ಹವರ್. ಸೊ therefore ಸಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಹೀಟಿಂಗ್ ಎಲಿಮೆಂಟ್ ಆಫ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್. ಡೈರೆಕ್ಟಾಗಿ ಬರ್ಬಿಡ್ತೀನಿ, ಐ ಥಿಂಕ್ ನಿಮ್ದಲ್ಲಿ ಇದೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಕೆಲವೊಂದು ಟಾಪಿಕ್ಸ್ಗಳು. ಸೊ ಹೀಟಿಂಗ್ ಎಲಿಮೆಂಟ್ ಆಫ್ ಎಲೆಕ್ಟ್ರಿಕ್ ಐರನ್ ಈಸ್ ಮೇಡ್ ಅಪ್ ಆಫ್ ದಿ ನೈಕ್ರೋಮ್. ಓಕೆ, ಸೊ ನೈಕ್ರೋಮ್ ಇಸ್ ಯುವರ್ ಆನ್ಸರ್. ಸಿ ಆಪ್ಷನ್ ಈಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, a cooler of 1500 watt 200 volt and fan of 500 watt 200 volt are to be used from a household supply. The rate of fuse to be used is. This is the question ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. a cooler of 1500 watt ಅಂತೆ, 200 ವೋಲ್ಟ್ ಅಂತೆ. ಓಕೆ, ಸೊ ಫ್ಯಾನ್ದು ಕೂಡ ಕೊಟ್ಟಿದ್ದಾರೆ 500 ವ್ಯಾಟು 200 ವೋಲ್ಟು. ಆರ್ ಟು ಬಿ ಯೂಸ್ ಫ್ರಮ್ ಅ ಹೌಸ್ ಹೋಲ್ಡ್ ಸಪ್ಲೈ. ಹೌಸ್ ಹೋಲ್ಡರ್ ಅಂದರೆ ಮನೆಗಳಲ್ಲಿ ಯೂಸ್ ಮಾಡಬೇಕು. ಹಾಗಾದರೆ ಫ್ಯೂಸ್ದು ರೇಟಿಂಗ್ ಏನಿರುತ್ತೆ? ಇದು ಆ್ಯಕ್ಚುಲಿ ಕ್ವಶನ್. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡಿ, ಈ ಪ್ರಾಬ್ಲಮಲ್ಲಿ ರೇಟಿಂಗ್ ಆಫ್ ಫ್ಯೂಸ್ ಅಂತಂದರೆ ಅದರರ್ಥ, ಈಗ ಫ್ಯೂಸ್ ಅಂತಂದರೆ ಏನು, ಕರೆಂಟನ್ನು ಪಾಸ್ ಮಾಡೋವಂಥದ್ದು. ಅದರರ್ಥ ಇಲ್ಲಿ ಎಷ್ಟು ಕರೆಂಟ್ ಯೂಸ್ ಆಗುತ್ತೆ ಅನ್ನೋಂಥದ್ದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಸ್ ದಟ್ ಅ 2.5 ಆ್ಯಂಪ್, 5 ಆ್ಯಂಪ್ ಆರ್ 7.5 ಆ್ಯಂಪಿಯರ್ ಅಥವಾ 10 ಆ್ಯಂಪಿಯರ್. ಸೊ ಎಷ್ಟು ಕರೆಂಟ್ ಯೂಸ್ಡ್ ಆಗಿದೆ ಅನ್ನೋದನ್ನು ಯು ನೀಡ್ ಟು ಫೈಂಡ್, ಹೌದಲ್ವಾ? ಸೊ ಇದಕ್ಕೆ ಈಗ ಪವರ್ ಫಾರ್ಮುಲಾ ಯೂಸ್ ಮಾಡೋಣ, ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ. ಬಟ್ ಆದರೆ ನಮಗೆ ಕರೆಂಟ್ ಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ಐ ಫಾರ್ಮುಲಾವನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ಪಿ ಬೈ ವಿ ಆಯಿತು. ಸೊ ವೇರ್ ಪಿ ಈಸ್ ಕಾಲ್ಡ್ ಆಸ್ ಪವರ್, ವಿ ಈಸ್ ಕಾಲ್ಡ್ ಆಸ್ ವೋಲ್ಟ್. ಈಗ ಕ್ವಶನ್ ಓದಿ, ಅ ಕೂಲರ್ ಆಫ್ 1500 ವ್ಯಾಟ್ ಪ್ಲಸ್ 500 ವ್ಯಾಟ್ ಎರಡಿದೆ. ಸೊ ಎರಡ್ರದ್ದು ನಾವು ಸೇರಿಸಿ ಕರೆಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರಿಂದ ಅವೆರಡು 1500 ಮತ್ತು 500 ವ್ಯಾಟ್ ಅನ್ನೋಂಥದ್ದು ಪವರ್ ಅಲ್ವಾ, ಅವೆರಡನ್ನ ಆ್ಯಡ್ ಮಾಡಿಬಿಡೋಣ. ಸೊ ಪವರ್ ಏನಾಗುತ್ತೆ, ಎರಡು ಡಿವೈಸ್ ಇರೋದ್ರಿಂದ P1 ಪ್ಲಸ್ P2 ಮಾಡಿಬಿಡ್ತೀನಿ. ಸೊ 1500 ಪ್ಲಸ್ 500 ಮಾಡಿಬಿಡ್ತೀನಿ. ಯಾಕಂದರೆ ಎರಡು ಡಿವೈಸ್ದು ಕರೆಂಟ್ ಕಂಡುಹಿಡಿಬೇಕಲ್ವ ನಾನು, ಅದಕ್ಕೋಸ್ಕರ. ಸೊ ಹಾಗಾದರೆ ಪವರ್ ಎಷ್ಟಾಯಿತು ಅಂತಂದರೆ ಪವರ್ ಇಟ್ ವಿಲ್ ಬಿ ಈಕ್ವಲ್ಸ್ ಟು 2000 ವ್ಯಾಟ್ ಆಯಿತು. ಓಕೆ, ಸೊ ಬಟ್ ಕ್ವಶನ್ ನೋಡಿ, ಕ್ವಶನಲ್ಲಿ ಎರಡೂ ಕಡೆಯೂ ಕೂಡ ನಿಮಗೆ ವೋಲ್ಟ್ ಇರೋದು 200. ಓಕೆ, ಸೊ ಅಂದರೆ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದು ಸೇಮ್ 200. ಹಾಗಾಗಿ ಸೊ 200 ತೊಗೋತೀನಿ ನಾನು. ಸೊ ಹಾಗಾದರೆ ಪಿ ಎಷ್ಟಾಯಿತು, 2000 ಆಯಿತು. ಓಕೆ, ಆ್ಯಂಡ್ ವಿ ಎಷ್ಟಾಯಿತು, 200 ಆಯಿತು. ಈಗ ಫಾರ್ಮುಲಾ ಏನು ಹೇಳುತ್ತೆ, ನಾವು ಕರೆಂಟ್ ತಾನೇ ಕಂಡುಹಿಡಿಬೇಕು. ಐ ಈಸ್ ಈಕ್ವಲ್ಸ್ ಟು ಪಿ ಬೈ ವಿ. ಸಿಂಪಲ್, ಡೇಟಾ ಸಿಕ್ಕಿದೆ, ಡಿವೈಡ್ ಮಾಡಿ. ಸೊ 2000 ಡಿವೈಡೆಡ್ ಬೈ 200. ಸೊ 2 ಕ್ಯಾನ್ಸಲ್, ಸೊ 20. ಸೊ 2 1s are 2 10s. So therefore the current will be I is equals to 10 amp. ಸೊ ಎಷ್ಟು ಕರೆಂಟ್ ಯೂಸ್ ಆದಂಗೆ ಆಯಿತು, 10 ಆ್ಯಂಪ್ ಅಷ್ಟು ಕರೆಂಟ್ ಯೂಸ್ ಆದಂಗೆ ಆಯಿತು. ಹಾಗಾಗಿ ಡಿ ಆಪ್ಷನಲ್ಲಿ ಅದು ಆನ್ಸರ್ ಇದೆ. ಸೊ ಡಿ ಆಪ್ಷನ್ ಇಸ್ ರೈಟ್. ಸೊ ಸಿಂಪಲ್. ಸೊ ಎರಡೂ ಡಿವೈಸಲ್ಲಿ ಫ್ಯೂಸ್ ರೇಟಿಂಗ್ ಅಂದರೆ ಅದರರ್ಥ ಎಷ್ಟು ಕರೆಂಟ್ ಯೂಸ್ ಆಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಕರೆಂಟನ್ನು ಫೈಂಡ್ ಔಟ್ ಮಾಡಿದರೆ ಬೈ ಯೂಸಿಂಗ್ ಫಾರ್ಮುಲಾ ಐ ಇಸ್ ಈಕ್ವಲ್ಸ್ ಟು ಪಿ ಬೈ ವಿ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಕ್ಯಾಲ್ಕುಲೇಟ್ ದ ಕರೆಂಟ್ ಫ್ಲೋಸ್ ಥ್ರೂ ದ 10 ಓಮ್ ರೆಸಿಸ್ಟರ್ ಇನ್ ದ ಫಾಲೋವಿಂಗ್ ಸರ್ಕ್ಯೂಟ್. ನೋಡಿ, ಅಲ್ಲಿ ಕೊಟ್ಟಿರುವಂಥದ್ದು ಪ್ಯಾರಲಲ್ ಸರ್ಕ್ಯೂಟ್, ಅಂದರೆ ಪ್ಯಾರಲಲ್ ಆಗಿ ರೆಸಿಸ್ಟರ್ಸನ್ನ ನಿಮಗೆ ಹಾಕಿದ್ದಾರೆ ಅನ್ನೋವಂಥದ್ದು. ಆದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಡಿ. ಕ್ಯಾಲ್ಕುಲೇಟ್ ದ ಕರೆಂಟ್, ಯು ನೀಡ್ ಟು ಫೈಂಡ್ ದ ಕರೆಂಟ್ ಅಂತೆ. ಬಟ್ ಯಾವುದ್ರದ್ದು ಫ್ಲೋಸ್ ಥ್ರೂ 10 ಓಮ್. ನಾನೇನು ಹೇಳಿದೆ, ಪ್ಯಾರಲಲ್ಲಿ ನಿಮಗೆ ಬೇರೆ ಬೇರೆ ರೆಜಿಸ್ಟರ್ಸು, ಬೇರೆ ಬೇರೆ ಡಿವೈಸಸ್ಗಳಿಗೆ ಬೇರೆ ಬೇರೆ ತರಹ ಕರೆಂಟ್ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅವ್ರು ಕೇಳಿರೋದು ಏನು ಅಂದರೆ, ಸಿ 10 ಓಮಲ್ಲಿ ಇರುವಂತಹ ನೀವು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. 10 ಓಮ್ ರೆಜಿಸ್ಟರ್ಸಲ್ಲಿ ಫ್ಲೋ ಆಗ್ತಾ ಇರುವ ಕರೆಂಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ 6 ವೋಲ್ಟ್ ಬ್ಯಾಟ್ರಿ ಇದೆ.
ಹಾಗಾದರೆ ಫಾರ್ಮುಲಾ ಏನು ನೋಡಿ, ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಇಸ್ ಯುವರ್ ಫಾರ್ಮುಲಾನ. ದಿಸ್ ಈಸ್ ಕಾಲ್ಡ್ ಆಸ್ ಓಮ್ಸ್ ಲಾ. ಆದರೆ ನನಗೆ ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ, ಕರೆಂಟಾ. ಸೊ ಹಾಗಾದರೆ ಕರೆಂಟ್ ಫಾರ್ಮುಲಾ ಏನಾಗುತ್ತೆ, ಸೊ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ಓಕೆ, ಸೊ ದೇರ್ಫೋರ್ ಫಾರ್ಮುಲಾದಲ್ಲಿ ಐ ಇಸ್ ಈಕ್ವಲ್ಸ್ ಟು ವಿ ಅಂತಂದರೆ ಗೊತ್ತಾ, 6 ಡಿವೈಡೆಡ್ ಬೈ, ನೋಡಿ ಇಲ್ಲಿದೆ 6 ಡಿವೈಡೆಡ್ ಬೈ ಆರ್, ರೆಸಿಸ್ಟೆನ್ಸ್ ಅಂದರೆ 10 ಓಮ್ ತೊಗೋಬೇಕು. ಸೊ ದೇರ್ಫೋರ್ 10. ಸೊ ಐ ಇಸ್ ಈಕ್ವಲ್ಸ್ ಟು, ಸೊ ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ, ಸೊ ಡಿವೈಡ್ ಮಾಡಿದಾಗ 0.6 ಸಿಗುತ್ತೆ. ಸೊ ದೇರ್ಫೋರ್ 0.6 ಈಸ್ ಯುವರ್ ಆನ್ಸರ್, ವಿಚ್ ಈಸ್ ಬಿ ಆಪ್ಷನ್ ಈಸ್ ರೈಟ್. ಓಕೆ, ಸೊ ಇಫ್ ಸಪೋಸ್ ಮೂರರಲ್ಲೂ ಕೇಳಿದಿದ್ರೆ ಆಗ ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ದು ಫಾರ್ಮುಲಾ ಯೂಸ್ ಮಾಡಬೇಕಾಗಿತ್ತು. ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೆ ಅದರ ಫಾರ್ಮುಲಾ, ಸೊ ರೀಕಾಲ್ ಮಾಡಬೇಕಾದ್ರೆ. ಬಟ್ ಇಲ್ಲಿ ಬರೀ 10 ಓಮ್ದು ಕೇಳಿರೋದ್ರಿಂದ ನೀವು ಬರೀ ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A battery of 10 volt carries 20,000 coulomb of charge through a resistance of 20 ohm. The work done in 10 seconds is, ನೋಡಿ ಒಂದು ಬ್ಯಾಟ್ರಿ ಇದೆ, ಎಷ್ಟು ವೋಲ್ಟು, 10 ವೋಲ್ಟು. ಇಟ್ ಕ್ಯಾರೀಸ್ 20,000 ಚಾರ್ಜಸ್. ಆ 10 ವೋಲ್ಟ್ ಇರೋಂಥ ಬ್ಯಾಟ್ರಿ 20,000 ಚಾರ್ಜಸ್ ಕ್ಯಾರಿ ಮಾಡುತ್ತೆ ಥ್ರೂ ಅ ರೆಸಿಸ್ಟೆನ್ಸ್ ಆಫ್ 20 ಓಮ್, 20 ಓಮ್ ರೆಸಿಸ್ಟೆನ್ಸ್ ಥ್ರೂ. ಹಾಗಾದರೆ ಇದ್ರ ಮಧ್ಯೆ ಇರುವ ವರ್ಕ್ ಡನ್ ಎಷ್ಟಾಯಿತು, ಹಾಗಾದರೆ ಎಷ್ಟು ವರ್ಕ್ ಡನ್ ಆಯಿತು 10 ಸೆಕೆಂಡ್ಸಲ್ಲಿ ಅನ್ನೋಂಥದ್ದು ಕ್ವಶನ್ನು. ನೋಡಿ ನಿಮ್ಗೆ ಅಲ್ಲೇ ನಾನು ಆ್ಯಕ್ಚುಲಾಗಿ ಪೇಪರೆಲ್ಲ ಮಾಡಿ ನಾನು ನಿಮಗೆ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ವೋಲ್ಟೇಜ್ ಗೊತ್ತು, ವೋಲ್ಟೇಜ್ ಎಷ್ಟು 10 ವೋಲ್ಟು ಬರ್ಕೊಂಡಿದ್ದೀನಿ. ಸೊ ಕ್ಯೂ ಅಂತಂದರೆ ನಥಿಂಗ್ ಬಟ್ ದ ಚಾರ್ಜಸ್. ಸೊ ಚಾರ್ಜಸ್ಸು ಕ್ಯೂ ಅನ್ನೋಂಥದ್ದು ಸಿಂಬಲ್ ಚಾರ್ಜಸ್ದು. ಸೊ ದೇರ್ಫೋರ್ 20,000. ನೆಕ್ಸ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ 20 ಓಮು. ಈಗ ನಮಗೇನು ಫೈಂಡ್ ಔಟ್ ಮಾಡಬೇಕು, ವರ್ಕ್ ಡನ್. ಸೊ ವರ್ಕ್ ಡನ್ ಫಾರ್ಮುಲಾ ಏನಾಗುತ್ತೆ, ಆಗ ಕ್ಯೂ ಇಂಟು ವಿ ಆಗುತ್ತೆ. ಸೊ 10. ಸೊ ದೇರ್ಫೋರ್ ಮಲ್ಟಿಪಲ್ 20,000 ಇಂದ 10. ಸೊ 20,000 ಇಂದ 10ನ ಮಲ್ಟಿಪಲ್ ಮಾಡಿ. ಸೊ ಓಕೆ, ಸಾರಿ, ಅನದರ್ 0. ಸೊ ಮಲ್ಟಿಪಲ್ ಮಾಡಾದ್ಮೇಲೆ ವಾಟ್ ವಿಲ್ ಗೆಟ್ ದ ಆನ್ಸರ್ ದಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಟು like this, 2 into 10 to the power of 3 joule. So therefore 2 into 10 to the power of 3 joule is the right answer. So A option is right. A option ನೀವು ಟಿಕ್ ಮಾಡಬೇಕು. ಅಲ್ಲಿ 3 ಅನ್ನೋಂಥದ್ದು ಕೆಳಗಡೆ ಬಂದುಬಿಟ್ಟಿದೆ, ಅದು ಆ್ಯಕ್ಚುಲಾಗಿ ಪವರ್ ತಲೆ ಮೇಲೆ 3 ಇರಬೇಕು. ಸೊ ಸಿಂಪಲ್ 20,000 ಇಂದ 10 ಮಲ್ಟಿಪಲ್ ಮಾಡಿದಾಗ ಬರೋ ಆನ್ಸರ್ನ ನಾನು ಕನ್ವರ್ಟ್ ಮಾಡಿಕೊಂಡು 2 into 10 to the power of 3 joule ಬರ್ತಿದ್ದೀನಿ ಅನ್ನೋದು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. So in the circuit, if 1 ohm and 2 ohm and 3 ohm of a resistors are connected in series, connected to a 6 volt battery, then the total resistance will be. ಸೊ ಈಗ ತಾನೇ ನಾನು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದೆ. ರೆಸಿಸ್ಟೆನ್ಸ್ ಇನ್ ಸೀರೀಸಲ್ಲಿ ಟೋಟಲ್ ರೆಸಿಸ್ಟೆನ್ಸ್ನ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ವಿಲ್ ಬಿ R1 ಪ್ಲಸ್ R2 ಪ್ಲಸ್ R3. ಕರೆಕ್ಟಾ? ಸಿಂಪಲ್. ಈಗ ನಮಗೆ ಅವ್ರು ಅದನ್ನೇ ಕೇಳಿರೋದು, ಟೋಟಲ್ ರೆಸಿಸ್ಟೆನ್ಸ್ನೇ ಕೇಳಿರೋದು. ಎಷ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, 3. ಯಾವುದ್ಯಾವುದು, ಒಂದು 1 ಓಮು, ಇನ್ನೊಂದು 2 ಓಮು, ಇನ್ನೊಂದು 3 ಓಮು. ಓಕೆ, ಪ್ಲಸ್ 3 ಓಮ್. ಹಾಗಾದರೆ ಆ್ಯಡ್ ಮಾಡಿ, ಇಲ್ಲಿ ಗೆಟ್ ದ ಆನ್ಸರ್. 1 plus 2 is 3, 3 plus 3 is 6. So therefore how many ohms? So therefore 6 ohm. A option is right. The total resistance will be 6 ohm. Okay, children. Next question. In the circuit, if 1 ohm, 2 ohm and 3 ohm of a resistors are connected in series. ನಾನು ಏನು ಪ್ರಾಬ್ಲಮ್ ಈಗ ತಾನೇ ಮಾಡಿದೆ ಅದೇ ಥರ ಪ್ರಾಬ್ಲಮ್ಮು, ಸ್ವಲ್ಪ ಕ್ವಶನ್ನ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ವಿ. So in the circuit, if 1 ohm, 2 ohm and 3 ohm of resistors are connected in series, connected to a 6 volt battery, and if we change the place of ammeter to in between the 3 resistors, then the current will be. ನೋಡಿ 1 ohm, 2 ohm, 3 ohm resistors-ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈಗ ಅಲ್ಲಿ ಏನಾಗಿದೆ, ಇಫ್ ಯು ಚೇಂಜ್ ದ ಪ್ಲೇಸ್ ಆಫ್ ಅಮೀಟರ್ ಪ್ಲೇಸನ್ನು 1 ohm, 2 ohm, 3 ohm ಮಧ್ಯೆ ಅಕಸ್ಮಾತ್ ಚೇಂಜ್ ಮಾಡಿದ್ರೆ ಕರೆಂಟ್ ಏನಾಗುತ್ತೆ ಅನ್ನೋಂಥದ್ದು. ಇದಕ್ಕೆ ಆನ್ಸರ್ ಸಿಂಪಲ್. ಸೀರೀಸಲ್ಲಿ ಕರೆಂಟ್ ಅನ್ನೋಂಥದ್ದು ನಿಮಗೆ ರಿಮೇನ್ ಸೇಮ್ ಥ್ರೂ ದ ಆಲ್ ದ ರೆಸಿಸ್ಟರ್ಸ್. ಕರೆಕ್ಟಾ? ಹಾಗಾದರೆ ನೀವು ಅಮೀಟರನ್ನು ನೀವು ಅಕಸ್ಮಾತ್ 1 ohm, 2 ohm, 3 ohm ಮಧ್ಯೆ ಇಟ್ಟರೂ ಕೂಡ ಕರೆಂಟ್ ವಿಲ್ ರಿಮೇನ್ ಸೇಮ್. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ಟಿಕ್ ಮಾಡಬೇಕು. ಓಕೆನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ರೆಸಿಸ್ಟಿವಿಟಿ ಆಫ್ ದ ಕಾಪರ್ ಈಸ್, ಡೈರೆಕ್ಟಾಗಿ ಬರೀತೀನಿ ಆನ್ಸರ್ ವಿಲ್ ಬಿ 1.68 into 10 to the power of -8. ಸೊ ಕೇಳ್ಬೋದು ಈ ಥರ. ಸೊ ಹಾಗಾಗಿ ಕೊಟ್ಟಿದ್ದೀನಿ, ಕಲ್ತ್ಕೊಳ್ಳಿ. ಸೊ ಇಫ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಇಸ್ 2.5 ಆಂಪಿಯರ್ ಆ್ಯಂಡ್ ದ ರೆಸಿಸ್ಟೆನ್ಸ್ ಇಸ್ 10 ohm, ದೆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಕಂಡಕ್ಟರ್. ಜಸ್ಟ್ ನಾವು ಇದೇ ಥರದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನಾನು.
ಹಾಗಾಗಿ ಸೊ ಇದು ನಿಮಗೆ ಕೊಡ್ತೀನಿ. ಸೊ ಫಾರ್ಮುಲಾ ವಿಲ್ ಬಿ V is equals to I into R. Now where I they have given, also resistance they have given. So you need to find the potential difference, nothing but V. ಸೊ I ಅಂತಂದರೆ ಕೊಟ್ಟಿರೋದನ್ನು ಹಾಕ್ಕೊಂಡು R ಅನ್ನೋಂತಂದರೆ ಕೊಟ್ಟಿರೋದನ್ನ ಹಾಕ್ಕೊಂಡು ಮಲ್ಟಿಪಲ್ ಮಾಡಿ 4 ಆಪ್ಷನಲ್ಲಿ ಯಾವುದು ಸರಿ ಅನ್ನೋಂಥದ್ದನ್ನು ನೀವೇ ಐಡೆಂಟಿಫೈ ಮಾಡಿ. ಓಕೆನಾ? ಸೊ ಡೇಟಾನು ಕೊಟ್ಟಿದ್ದೀನಿ, ಫಾರ್ಮುಲಾನು ಕೊಟ್ಟಿದ್ದೀನಿ. ಯು ನೀಡ್ ಟು ಐಡೆಂಟಿಫೈ ದ ಆನ್ಸರ್ಸ್, ದಟ್ಸ್ ಇಟ್. In a circuit, the potential difference across the 2 points is 24 volt and the resistance is 8 ohm and the current drawn is again the same ಓಮ್ಸ್ ಲಾ ಬೇಸ್ ಮೇಲೆ ಫಾರ್ಮುಲಾ ಇರೋವಂಥದ್ದು ಅಥವಾ ಓಮ್ಸ್ ಲಾ ಬೇಸ್ ಮೇಲೆ ಇರುವಂತಹ ಪ್ರಾಬ್ಲಮ್ ಇರೋದು. V is equals to I into R. V is equals to I into R ಅಲ್ಲಿ ನಮ್ಗೆ I ಬೇಕಾಗಿರೋದ್ರಿಂದ ಬಿಕಾಸ್ ಕರೆಂಟ್ ದೇ ಆರ್ ಆಸ್ಕಿಂಗ್, ಸೊ ದೇರ್ಫೋರ್ I ಫಾರ್ಮುಲಾ ವಿಲ್ ಬಿ I is equals to V by R. So now V they have given. So V, what is V? 24 divided by, okay? So divided by, so the resistance they have given, that is 8. So what is the answer? 8 ones are 8 threes are 24. So therefore the current will be 3 amp. So 3 amp is the answer. So B option is right. So B option na ನೀವು ಶೇಡ್ ಮಾಡಬೇಕು, ಶೇಡ್ ಮಾಡಬೇಕು. ಓಕೆ, ನಾವು ಹೀಗೆ ಒಂದು ಪಾಯಿಂಟನ್ನು ಹೇಳೋಕ್ಕೆ ಇಷ್ಟಪಡೋದು ಏನು ಅಂತಂದರೆ ಸಿಂಪಲ್, ಎಲ್ಲೇ ನಿಮಗೆ ನಾನು ಹೇಳಿದ ಹಾಗೆ VIR ಕೊಟ್ಟರೆ ಓಮ್ಸ್ ಲಾವನ್ನು ಮರೀದೇನೆ ಸುಮ್ಮನೆ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಓಕೆ, ದ ಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ತಾನೇ ಅದ್ರ ಬಗ್ಗೆನೇ ಮಾತಾಡ್ತಿದ್ದು. ಓಕೆ, ಏನಂತ ಹೇಳಿದೆ? ಓಮ್ಸ್ ಲಾ ಏನು ಜಸ್ಟ್ ಪಾಯಿಂಟ್ನ ಹೇಳಿದ್ದು, ಎಲ್ಲೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದು, ಎಲ್ಲೇ ಕರೆಂಟ್ ಇದ್ದು, ಎಲ್ಲೇ ರೆಸಿಸ್ಟೆನ್ಸ್ ಇದ್ದರೆ ಅಲ್ಲಿ ನೀನು ಹಾಕಿ ಓಮ್ಸ್ ಲಾ ಅಥವಾ ಫಾರ್ಮುಲಾ ಮ್ಯಾಥಮೆಟಿಕ್ ರಿಲೇಷನ್ಶಿಪ್ ಹಾಕಿ ಅಂತ ಹೇಳಿದೆ ಅಲ್ವಾ? ಅದನ್ನೇ ಕೇಳಿದರೆ ನೋಡಿ ಏನು, ದ ಲಾ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದೇ ಓಮ್ಸ್ ಲಾ. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. V is equals to I into R. V ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್, I ಅಂದರೆ ಕರೆಂಟ್. ಇವೆರಡರ ಮಧ್ಯೆ ಇರುವ ರಿಲೇಷನ್ಶಿಪ್ನ ಹೇಳೋದೇ ಓಮ್ಸ್ ಲಾ. ಸೊ ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. The device which helps to maintain the potential difference across the conductor is. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೇಂಟೈನ್ ಮಾಡೋ ಡಿವೈಸು. ಸೊ 4 ಆಪ್ಷನ್ ಕೊಟ್ಟಿದೆ, ಮೋಟಾರು, ಜನ್ರೇಟರು ಮತ್ತು ಎ ಸೆಲ್. ಸೊ ಮೋಟಾರ್ ಆಗಿರಲ್ಲ, ಜನ್ರೇಟರು ಆಗಿರೋಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಇಟ್ ಶುಡ್ ಬಿ ಸೆಲ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವರ್ಕ್ ಡನ್ ಟು ಮೂವ್ ಟು 2 ಕೂಲಂಬ್ ಆಫ್ ಚಾರ್ಜ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್ ಈಸ್. ಸೊ ಐ ಥಿಂಕ್ ಈಗ ತಾನೇ ಪುನಃ ಇದೇ ಥರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ವರ್ಕ್ ಡನ್ ಬಗ್ಗೆ. ಸೊ ವರ್ಕ್ ಡನ್ನ ಫೈಂಡ್ ಔಟ್ ಮಾಡಬೇಕು ನಾವು. ಸೊ 2 ಕೂಲಂಬ್ ಆಫ್ ಚಾರ್ಜ್ ಇದೆ ಆ್ಯಂಡ್ 12 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಫಾರ್ಮುಲಾ ಏನು ನಿಮಗೆ ಗೊತ್ತು, V is equals to W by Q. ಅದನ್ನು ಇಂಟರ್ಚೇಂಜ್ ಮಾಡಿಕೊಂಡ್ರೆ V equals W by Q, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು W ಮಾಡಿದ್ರೆ ಸೊ ನಿಮ್ಗೇನಾಗುತ್ತೆ, ಸೊ V ಇಂಟು Q ಆಗುತ್ತೆ. ಓಕೆ, ಸೊ ಹಾಗಾದರೆ V ಕೊಟ್ಟಿದ್ದಾನೆ ಎಷ್ಟು, 12 ಇಂಟು Q ಕೊಟ್ಟಿದ್ದಾನೆ 2. ಸೊ 12 2s are 24. ಸೊ ಹಾಗಾದರೆ ವಾಟ್ ಇಸ್ ದ ವರ್ಕ್ ಡನ್? ವರ್ಕ್ ಡನ್ ವಿಲ್ ಬಿ 24 joule. ಸೊ therefore A option is right. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ 16th ಆಯಿತು. 17. ವರ್ಕ್ ಡನ್ ಇನ್ ಮೂವಿಂಗ್ ಆಫ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ 1 point to infinity is called as. So now here you need to understand the difference between two words. Now for this the answer will be electric potential. So it's not a potential difference. ಯಾಕೆ ಅಂತ ಹೇಳ್ತೀನಿ, ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ 1 point to another point is called as potential difference. Work done to moving a unit positive charge from 1 point to infinity is called as electric potential. Okay, so therefore for this B option is right, children. Okay, next question. The number of electrons constituted in 1 coulomb of charge is. So answer will be 6 into 10 to the power of 18. So that is your answer. So A option is right. Next, the 19th one.
fuse is always connected in, so in a fuse also it is always fuse will connected in series, so therefore a option is right. It is not connected in parallel because fuse ಅಲ್ಲಿ ನಮ್ಗೆ ಏನಾಗುತ್ತೆ ಒಂದ್ಸಲ ಅಕಸ್ಮಾತ್ ನಾವು ಸೀರೀಸ್ ಏನಾಗುತ್ತೆ, ಇಫ್ ಒನ್ ಕಾಂಪೊನೆಂಟ್ ಫೇಲ್ ಮೀನ್ಸ್ ಆಲ್ ದ ಅನದರ್ ಕಾಂಪೊನೆಂಟ್ಸ್ ವಿಲ್ ಫೇಲ್. ನೋ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದ್ಕೊಳ್ಳಿ. ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ನಿಮ್ಗೆ ಏನಾಗುತ್ತೆ, ಫ್ಯೂಸಲ್ಲಿ ಸೀರೀಸ್ ಕನೆಕ್ಷನ್ ಇರೋದ್ರಿಂದ ಅಲ್ಲಿ ಮಧ್ಯೆ ಅಲ್ಯೂಮಿನಿಯಂ ವೈರ್ ಏನಾಗುತ್ತೆ ಕಟ್ ಆಗುತ್ತೆ, ಸೊ ದಟ್ ಕರೆಂಟು ಮುಂದಕ್ಕೆ ಹೋಗಲ್ಲ. ಸೊ ಶಾರ್ಟ್ ಸರ್ಕ್ಯೂಟಿಂದ ಮನೆ ಅಥವಾ ಹೌಸ್ ಹೋಲ್ಡ್ ಒಳಗಿರೋ ಅಪ್ಲಯನ್ಸಸ್ಸು ನಿಮಗೆ ಏನಾಗುತ್ತೆ ಸುರಕ್ಷಿತವಾಗಿರುತ್ತೆ ಅನ್ನೋಂಥದ್ದು, ಅಂದರೆ ಪ್ರೊಟೆಕ್ಟ್ ಆಗುತ್ತೆ ಅನ್ನೋಂಥದ್ದು. ಸೊ ಫಾರ್ ದಟ್ ರೀಸನ್ ಓನ್ಲಿ ನಾವು ಅಲ್ಲಿ ಫ್ಯೂಸ್ನ ಏನಂತ ಕರಿತೀವಿ ಅಂದರೆ ಇಟ್ಸ್ ಅ ಸೇಫ್ಟಿ ಡಿವೈಸ್ ವಿಚ್ ಶಾರ್ಟ್ ಸರ್ಕ್ಯೂಟಿಂದ ನಮ್ಮ ಅಪ್ಲಯನ್ಸಸ್ನ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ತಡೆಯುವಂಥ ಒಂದು ಡಿವೈಸ್ ಅಂತ ನಾವು ಅಲ್ಲಿ ಹೇಳ್ತೀವಿ ಅನ್ನೋಂಥದ್ದು. ಓಕೆ, ಸೊ ಫ್ಯೂಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್, ಸೊ ಎ ಆಪ್ಷನ್ ಇಸ್ ರೈಟ್. Next 20th one, the rate at which electric energy is consumed is nothing but electric power. So therefore A option is right. So the rate at which electric energy is consumed is called as electric power. Okay children, in this video I think ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು 30 ಕ್ವಶನ್ಸ್ ಇದೆ. ಆ 30 ಕ್ವಶನ್ಸ್ನ ನಾನು ಇದು ಪಾರ್ಟ್ 1 ಅಂತ ಮಾಡಿ ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಉಳಿದಿರೋ 21 ಇಂದ 50ವರೆಗಿರೋ ಫಿಸಿಕ್ಸ್ನಲ್ಲಿ ಬರುವ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಬರುವ MCQ ಕ್ವಶನ್ಸ್ಗಳನ್ನ, ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್ನ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟೇ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಹಾಕಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ಗೊತ್ತಿರೋದನ್ನು ಹೇಳಿದ್ದೀನಿ, ಜೊತೆಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ದಟ್ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ರೀಕಾಲ್ ಆದ ಹಾಗೆ ಜೊತೆಗೆ ನಿಮಗೆ ಆ ಒಂದು ಟಾಪಿಕ್ ಮೇಲಿರುವ MCQ ಕ್ವಶನ್ಸ್ನು ಕೊಟ್ಟಿದ್ದರಿಂದ ಎಲ್ಲವೂ ಕೂಡ ಹೋಲ್ ಆ್ಯಂಡ್ ಸೋಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹೋಪ್ ದಟ್ ಯು ಆರ್ ಆಲ್ ಲರ್ನಿಂಗ್. ಥ್ಯಾಂಕ್ ಯು.